ಚಿನ್ನದ ಬೆಲೆಯಲ್ಲಿ ಪದೇ ಪದೇ ವ್ಯತ್ಯಾಸ ಕಾಣುತ್ತಲೇ ಇತ್ತು. ಒಮ್ಮೆ ಏರಿಕೆ ಆದ್ರೆ ಇನ್ನೊಮ್ಮೆ ಇಳಿಕೆ ಕಾಣ್ತಿತ್ತು. ಇತ್ತೀಚೆಗೆ ಏರಿಕೆ ಆಗಿದ್ದ ಚಿನ್ನದ ಬೆಲೆ ಈಗ ಭರ್ಜರಿ ಕುಸಿತ ಕಂಡಿದೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ಶಮ್ಮಿ ಶೆಟ್ಟಿ. ಇತ್ತೀಚೆಗೆ ಚಿನ್ನದ ಬೆಲೆಯಲ್ಲಿ ಪದೇ ಪದೇ ವ್ಯತ್ಯಾಸ ಕಾಣುತ್ತಲೇ ಇತ್ತು. ಒಮ್ಮೆ ಏರಿಕೆ ಆದ್ರೆ ಇನ್ನೊಮ್ಮೆ ಇಳಿಕೆ ಕಾಣ್ತಿತ್ತು. ಇತ್ತೀಚೆಗೆ ಏರಿಕೆ ಆಗಿದ್ದ ಚಿನ್ನದ ಬೆಲೆ ಈಗ ಭರ್ಜರಿ ಕುಸಿತ ಕಂಡಿದೆ. ಹೌದು, ಮತ್ತೆ ಹಳದಿ ಲೋಹದಲ್ಲಿ ಕುಸಿತ ಕಂಡು ಬಂದಿದೆ. ಚೀನಿ ಮಾರುಕಟ್ಟೆಯಲ್ಲಿ ಸೋಮವಾರ ನಡೆದ ವಹಿವಾಟಿನಲ್ಲಿ ಚಿನ್ನ ಮತ್ತು ಬೆಳ್ಳಿ ಧಾರಣೆ ಬೆಲೆ ಇಳಿಕೆಯಾಗಿದೆ. ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ನಿನ್ನೆ ಸೋಮವಾರ ಮತ್ತು ಇವತ್ತು ಮಂಗಳವಾರ ಭರ್ಜರಿಯಾಗಿ ಇಳಿಕೆ ಕಂಡಿದೆ. ಚಿನ್ನದ ಬೆಲೆ ಸತತ 2ನೇ ದಿನ ಕಡಿಮೆಯಾಗಿದ್ದು, ಇಂದು ಹಳದಿ ಲೋಹದ ಬೆಲೆ ಗ್ರಾಂಗೆ ಬರೋಬ್ಬರಿ 120 ರೂನಷ್ಟು ಕುಸಿತ ಕಂಡಿದೆ. ನಿನ್ನೆ ಮತ್ತು ಇವತ್ತು ಸೇರಿಸಿದರೆ ಚಿನ್ನದ ಬೆಲೆ ಗ್ರಾಂಗೆ 220 ರೂನಷ್ಟು ಕಡಿಮೆಯಾಗಿದೆ. 10 ಗ್ರಾಂ ಚಿನ್ನದ ದರವು 1,000 ಇಳಿಕೆಯಾಗಿದ್ದು 77,240 ರೂಪಾಯಿ ಆಗಿದೆ. ಬೆಳ್ಳಿ ಬೆಲೆ ಇಂದು 2 ರೂನಷ್ಟು ಇಳಿದಿದೆ. ಬೆಂಗಳೂರಿನಲ್ಲಿ ಬೆಳ್ಳಿ ಬೆಲೆ ಕೆಜಿಗೆ 89,500 ರೂಗೆ ಇಳಿದಿದೆ. ಆಭರಣ ಚಿನ್ನದ ಬೆಲೆ 7,100 ರೂಪಾಯಿ ಗ್ರಾಂಗೆ ಇಳಿದಿದ್ರೆ 18 ಕ್ಯಾರೆಟ್ ಚಿನ್ನದ ಬೆಲೆ 5,800 ರೂ ಮಟ್ಟಕ್ಕೆ ಕೆಳಗಿಳಿದಿದೆ. ಇನ್ನೊಂದೆಡೆ ಬೆಳ್ಳಿ ಬೆಲೆ ಗ್ರಾಂಗೆ ಬರೋಬ್ಬರಿ 2 ರೂನಷ್ಟು ಇಳಿಕೆಯಾಗಿದ್ದು 90,000 ರೂಗಿಂತ ಕಡಿಮೆಯಾಗಿದೆ. ಬೆಂಗಳೂರಿನಲ್ಲಿ ಚಿನ್ನದ ಬೆಲೆ 10 ಗ್ರಾಂಗೆ 70,800 ರೂಪಾಯಿ ಆಗಿದೆ. ಬೆಳ್ಳಿ ಬೆಲೆ 100 ಗ್ರಾಂಗೆ 8,950 ರೂಪಾಯಿಯಲ್ಲಿ ಇದೆ. ಇನ್ನು ವಿವರಾತ್ಮಕವಾಗಿ ಭಾರತದಲ್ಲಿರುವ ಚಿನ್ನ ಮತ್ತು ಬೆಳ್ಳಿ ಬೆಲೆ ನೋಡುವುದಾದರೆ 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆ 70,800 ರೂಪಾಯಿಗಳಾಗಿದೆ. ಇನ್ನು 74 ಕ್ಯಾರೆಟ್ನ ಅಪರಂಜಿ ಚಿನ್ನ 10 ಗ್ರಾಂಗೆ 77,240 ರೂಪಾಯಿಗಳಾಗಿವೆ. ಇನ್ನು 18 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆ 57,930 ರೂಪಾಯಿಗಳಾಗಿದೆ. ಬೆಳ್ಳಿ ಬೆಲೆ 10 ಗ್ರಾಂಗೆ 89,500 ರೂಪಾಯಿಗಳಾಗಿದೆ. ಇನ್ನು ಬೆಂಗಳೂರಿನಲ್ಲಿ ಚಿನ್ನದ ಬೆಲೆ ನೋಡುವುದಾದ್ರೆ 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆ 70,800 ರೂಪಾಯಿಗಳಾಗಿವೆ. 24 ಕ್ಯಾರೆಟ್ನ ಅಪರಂಜಿ ಚಿನ್ನಕ್ಕೆ 10 ಗ್ರಾಂಗೆ 77,240 ರೂಪಾಯಿ ಆಗಿದೆ. ಇನ್ನು ಬೆಳ್ಳಿ ಬೆಲೆ 10 ಗ್ರಾಂಗೆ 89,500 ರೂಪಾಯಿ ಆಗಿದೆ. ಈ ವರ್ಷಾಂತ್ಯದ ಒಳಗೆ ಚಿನ್ನದ ಬೆಲೆ 70,000 ರೂಪಾಯಿ ಗಡಿ ದಾಟಬಹುದು ಎಂದು ತಜ್ಞರು ಅಂದಾಜು ಮಾಡಿದ್ದರು. ಆದರೆ ವರ್ಷಾರ್ಧದಲ್ಲೇ ಬೆಲೆ ಗಡಿ ದಾಟಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಹಳದಿ ಲೋಹದ ದರ ಇಳಿಕೆಯಾಗಿದ್ದು, ಹೀಗಾಗಿ ದೇಶೀಯ ಮಾರುಕಟ್ಟೆಯಲ್ಲೂ ದರ ಕಡಿಮೆಯಾಗಿದೆ ಎಂದು ಮಾರುಕಟ್ಟೆ ತಜ್ಞರು ಹೇಳಿದ್ದಾರೆ. ಇನ್ನು ನೀವು ಮದುವೆ ಸಮಾರಂಭಗಳಿಗಾಗಿ ಚಿನ್ನ ಖರೀದಿಗೆ ಮುಂದಾಗಿದ್ರೆ ಈಗ ಚಿನ್ನದ ಬೆಲೆ ಇಳಿಕೆಯಾಗಿರುವುದರಿಂದ ಇದು ಸೂಕ್ತ ಸಮಯವಾಗಿದೆ. ನೀವೇನಾದರೂ ಹೂಡಿಕೆಗಾಗಿ ಚಿನ್ನ ಖರೀದಿಗೆ ಮುಂದಾಗಿದ್ರೆ ಸೂಕ್ತ ಮಾರುಕಟ್ಟೆ ತಜ್ಞರ ಸಲಹೆ ಪಡೆದು ಮುಂದುವರೆಯೋದು ಒಳ್ಳೆಯದು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.